ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ಆಲ್ಮೋಸ್ಟ್ ನಾವು ಆಗಸ್ಟ್ ಮಂತಲ್ಲೇ ಇದ್ದೀವಿ ಇವಾಗ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವಾಗ ಈ ಒಂದು ವಿಡಿಯೋ ನೋಡ್ತೀರಾ ಇಟ್ ಡಸಂಟ್ ಮ್ಯಾಟರ್. ಇವತ್ತಿಂದ ನೆಕ್ಸ್ಟ್ 2 to 3 weeks, ಕೀಪ್ ಇನ್ ಮೈಂಡ್ 2 to 3 weeks ಅಂದರೆ 14 to 21 days ಅಲ್ಲಿ ಏನೆಲ್ಲ ಮ್ಯಾಕ್ಸಿಮಮ್ ಚೇಂಜಸ್ ನಿಮ್ಮ ಒಂದು ಲೈಫ್ ಅಲ್ಲಿ ಆಗ್ಬೋದು. ಚೇಂಜಸ್ಸೇ ಆಗಬೇಕು ಅಂತ ಇಲ್ಲ, ನಿಮ್ಮ ಒಂದು ಓವರ್ ಆಲ್ ಲೈಫ್ ಎನರ್ಜಿ ಹೆಂಗಿರುತ್ತೆ, ಲೈಕ್ ಎಕ್ಸಾಕ್ಟ್ಲಿ ನೀವು ಏನು ಮಾಡ್ತಾ ಇರ್ತೀರಾ, ಲೈಕ್ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಥವಾ ಯಾರು ಒಬ್ರು ನಿಮ್ಮ ಲೈಫಿಗೆ ಬರ್ತಾರ ಆಲ್ ಆಫ್ ಅ ಸಡನ್ ಫ್ರಮ್ ನೋ ವೇರ್, ಏನಾದರೂ ಅವಾರ್ಡ್ ಸಿಗೋದು, ರೆಕಗ್ನಿಷನ್ ಸಿಗೋದು, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಎಕ್ಸಾಕ್ಟ್ಲಿ ನಿಮ್ಮ ಒಂದು ಎನರ್ಜಿ ಹೆಂಗಿರುತ್ತೆ, ನೀವು ಏನರಲ್ಲಿ ಜಾಸ್ತಿ ಫೋಕಸ್ಡ್ ಆಗಿರ್ತೀರಾ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್, ಸೊ ಹೋಗೋದಕ್ಕೂ ಮುಂಚೆ ನಿಮಗೆ 2 ಆಪ್ಷನ್ ಕೊಡ್ತೀನಿ ಗೈಸ್. ಆಪ್ಷನ್ಸ್ನ ಚೂಸ್ ಮಾಡೋಕ್ಕಿರುತ್ತೆ. ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು, ರೈಟ್? ಸೊ ತಡ ಮಾಡೋದು ಬೇಡ ಗೈಸ್. ನಿಮಗೆ ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಐ ಹೋಪ್ ನೀವು ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರ ಅಂತ. ಓಕೆ, ಇಟ್ಸ್ ಓಕೆ. ನಿಮಗೆ ಚೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನೋ ನೀಡ್ ಟು ವರಿ. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಆಲ್ರೆಡಿ ಮೆನ್ಷನ್ ಆಗಿದೆ. ನೀವು ಡೈರೆಕ್ಟಾಗಿ ಆಪ್ಷನ್ ಚೂಸ್ ಮಾಡ್ಕೊಬೋದು ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಕೂಡ ಅಲ್ಲೇ ಮೆನ್ಷನ್ ಆಗಿದೆ. ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು. ತಡ ಮಾಡ್ದೇ ನಿಮ್ಮ ರೀಡಿಂಗಲ್ಲಿ ಸಿಗೋಣ. ಓಕೆ, ಫಾರ್ ದ ಫಸ್ಟ್ ಗ್ರೂಪ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಸೊ ಫಸ್ಟ್ ಗ್ರೂಪ್ ಯಾರೆಲ್ಲ ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಝೋಡಿಯಾಕ್ ಸೈನ್ಸ್ ಅಥವಾ ಫಸ್ಟ್ ಡೇಟ್ ಆಫ್ ಬರ್ತ್ ಗ್ರೂಪಿಗೆ ಬಿಲಾಂಗ್ ಆಗ್ತಿರಲ್ವ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಗ್ರೂಪ್ 1 ನೋಡೋಣ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ 2 to 3 ವೀಕ್ಸಲ್ಲಿ. ಏನೆಲ್ಲ ಮೇಜರ್ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ, ಇದನ್ನು ನೋಡೋಣ. ಆ್ಯಂಡ್ ಇಟ್ ಕುಡ್ ಬಿ ಕರಿಯರ್ ಆಗಿರ್ಬೋದು, ನಿಮ್ಮ ಓವರ್ ಆಲ್ ಇನ್ ಜನರಲ್ ಎನರ್ಜಿನೇ ಆಗಿರ್ಬೋದು. ಲೈಕ್ ತುಂಬ ಜನ ಮನೇಲೇ ಇರ್ತಾರಲ್ವ, ಸೊ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಲೈಕ್ ಏನು ಮಾಡ್ತಾ ಇರ್ತೀನಿ ನೆಕ್ಸ್ಟ್ 3 to 4 ವೀಕ್ಸಲ್ಲಿ, ನನ್ನ ಒಂದು ಎನರ್ಜಿ ಹೆಂಗಿರುತ್ತೆ. ಅದು ಬರೀ ಕೆಲಸ ಮಾಡೋದೇ ಅಂತಲ್ಲ, ನಿಮ್ಮ ಒಂದು ಎಮೋಷ್ನಲ್ ಎನರ್ಜಿ ಯಾವ ಒಂದು ಸ್ಟೇಟಸ್ಸಲ್ಲಿ ಇರುತ್ತೆ ಎಮೋಷ್ನಲಿ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು, ಕೆಲವೊಂದು ವಿಚಾರ ಪರ್ಸನಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ಇಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಆ್ಯಂಡ್ ಒನ್ ಥಿಂಗ್ ಈಸ್, ಬರೀ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂತಲೇ ಅಲ್ಲ, ಏನಾದರೂ ಹೇಳ್ಕೋಬೇಕು ಎಮೋಷ್ನಲಿ, ಇಫ್ ಯು ಆರ್ ಫೀಲಿಂಗ್ ಹೆವಿ ಅನಿಸಿದ್ರೆ ಶೇರ್ ಮಾಡ್ಕೋಬೇಕು ಅಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಅಗೇನ್ ಬುಕ್ ದ ರೀಡಿಂಗ್, ರೈಟ್? ಕನ್ಸಲ್ಟೇಷನ್ನ ಬುಕ್ ಮಾಡಿದ್ರೆ ಆಯಿತು, ರೈಟ್? ಓಕೆ ಗೈಸ್, ಹೋಗೋದಕ್ಕೂ ಮುಂಚೆ ಅಗೇನ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಗ್ರೂಪ್ 1, ಲೆಟ್ಸ್ ಸಿ ನೆಕ್ಸ್ಟ್ 2 to 3 ವೀಕ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ಒಂದು ಏರಿಯಾದಲ್ಲಿ ಚೇಂಜಸ್ ಆಗುತ್ತೆ ನನಗೂ ಗೊತ್ತಿಲ್ಲ, ಬಟ್ ಲೆಟ್ಸ್ ರಿವೀಲ್. ಗ್ರೂಪ್ 1, ದೇರ್ ಈಸ್ 9 of Pentacles. ಸೊ ನಾನು ಏನು ನೋಡ್ತಾ ಇದ್ದೀನಿ ನೆಕ್ಸ್ಟ್ 2 to 3 ವೀಕ್ಸಲ್ಲಿ ತುಂಬ ಮೆಸೇಜಸ್ ಮುಂದೆ ಬರ್ತಾ ಇದೆ, ಬಟ್ ಫ್ಯೂ ಪಾಯಿಂಟ್ಸ್ ನಾನು ಹೈಲೈಟ್ ಮಾಡಬೇಕು. ನಿಮ್ಮ ಒಂದು ಸೆಲ್ಫ್ ವರ್ತ್ ಮೇಲೆ ಜಾಸ್ತಿ ನೀವು ಫೋಕಸ್ಡ್ ಆಗಿರ್ತೀರ. ಅಂದರೆ ಐ ಡೋಂಟ್ ನೋ ಇಲ್ಲಿವರೆಗೂ ನೀವು ಏನರ ಮೇಲೆ ಫೋಕಸ್ಡ್ ಆಗಿದ್ರಿ, ಇಲ್ಲಿವರೆಗೂ ಯಾವ ಒಂದು ಕೆಲಸದಲ್ಲಿ ಜಾಸ್ತಿ ಎನರ್ಜಿ ಹಾಕ್ತಾ ಇದ್ರಿ, ಐ ಹ್ಯಾವ್ ನೋ ಐಡಿಯಾ.
ಬಟ್ ನೆಕ್ಸ್ಟ್ 2 to 3 ವೀಕ್ಸಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಮೋರ್ ಲೈಕ್ ನೀವು ನಿಮ್ಮ ಮೇಲೆ ಎಫರ್ಟ್ ಹಾಕ್ಕೊತಾ ಇರ್ತೀರ. ಇಟ್ಸ್ ಮೋರ್ ಲೈಕ್ ಮೇ ಬಿ ಇಷ್ಟು ದಿನ ನೀವು ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಅಥವಾ ಏನು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅಥವಾ ಇನ್ನೊಬ್ರ ಬಗ್ಗೆ ಕೂಡ ನೋಡ್ಕೊತಾ ಇದ್ರಿ. ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರ ಜೊತೆಗೆ ಪ್ರಾಬಬ್ಲಿ ಇನ್ನೊಬ್ರು ರೆಸ್ಪಾನ್ಸಿಬಿಲಿಟಿ ಕೂಡ ತಗೊತಾ ಇದ್ರಿ ಅನ್ಸುತ್ತೆ. ಸೊ ಈ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಬಟ್ ಇನ್ಮೇಲೆ ನೆಕ್ಸ್ಟ್ 2 to 3 ವೀಕ್ಸಲ್ಲಿ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊತೀರಾ. ಅವ್ರು ಬರ್ಲಿ ಬಿಡ್ಲಿ, ಬೇರೆಯವ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋದನ್ನ ಕಡಿಮೆ ಮಾಡ್ಕೊತೀರಾ. ದ ಥಿಂಗ್ ಈಸ್, ನಿಮಗೆ ರಿಯಲೈಸೇಷನ್ ಆಗುತ್ತೆ, ನಾನು ತುಂಬಾ ಬೇರೆಯವ್ರ ಬಗ್ಗೆ ಕೇರ್ ಮಾಡ್ತಾ ಇದ್ದೀನಿ, ಬಟ್ ಯಾರು ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ನಾನು ತುಂಬಾ ಇನ್ನೊಬ್ರಿಗೆ ಒಂದು ಸೆಕ್ಯೂರ್ಡ್ ಫೀಲ್ ಕೊಡ್ತಾ ಇದ್ದೀನಿ, ದಟ್ ಪ್ರೊಟೆಕ್ಷನ್ ಫೀಲ್ ಕೊಡ್ತಾ ಇದ್ದೀನಿ, ಬಟ್ ಆ ಜನರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ಬೋದು, ಗ್ರೂಪ್ 1 ಎಲ್ಲೋ ಒಂದ್ ಕಡೆ ನಾನು ಈ ಎಲ್ಲ ಕೆಲಸಗಳ ಮಧ್ಯದಲ್ಲಿ ನನಗೇನು ಇಷ್ಟ, ನನ್ನ ಹಾಬೀಸ್ ಏನು, ನನ್ನ ಪ್ರಯಾರಿಟೀಸ್ ಏನು ನನ್ನ ಲೈಫಲ್ಲಿ, ಅದ್ರ ಮೇಲೆ ನಾನು ಫೋಕಸ್ ಮಾಡ್ಕೊತಿಲ್ಲ ಅನ್ನೋದು ನಿಮಗೆ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನ ಸಿಂಗಲ್ ಆಗಿದ್ರು ಖುಷಿಯಾಗಿರೋದು, ತುಂಬ ಜನ ನೀವು ಎಲ್ಲಿರ್ತೀರಾ ಅಲ್ಲೇ ನಿಮ್ಮ ಸುತ್ತಮುತ್ತ ಒಂದು ಹ್ಯಾಪಿನೆಸ್ ಬಿಲ್ಡ್ ಮಾಡ್ಕೊಳ್ಳೋದು. ಇಟ್ ಕುಡ್ ಬಿ ಎನಿಥಿಂಗ್. ತುಂಬ ಜನಕ್ಕೆ ಒಬ್ಬರೇ ಇದ್ರೆ ಸಾಕು, ಎಲ್ಲರೂ ಯಾರೋ ಬೇಕು ಅನ್ನೋದಿಲ್ಲ, ಇಂಡಿಪೆಂಡೆಂಟ್ ಆಗಿ ಖುಷಿಯಾಗಿರ್ತಾರೆ. ಅವರೊಬ್ಬರೇ ಸಿಂಗಲ್ ಆಗಿದ್ರು ವೆರಿ ಹ್ಯಾಪಿ ಆಗಿರ್ತಾರೆ. ಸೊ ನಾನು ಈ ಥರ ಜನರನ್ನು ನೋಡಿದ್ದೀನಿ ಕೂಡ. ಅವರಿಗೆ ಯಾವುದೇ ರೀತಿ ಇನ್ನೊಂದು ಜನ ಅಥವಾ ಇನ್ನೊಂದೇನೋ ಒಂದು ಬೇಕು ಅಂತ ಇಲ್ಲ, ಖುಷಿಯಾಗಿರ್ಬೇಕು ಅಂದರೆ. ಸೊ ಈ ಥರ ಇರ್ತೀರ ನೀವು. ದ ಥಿಂಗ್ ಈಸ್, ನಿಮ್ಮ ಮೇಲೆ ನೀವು ಫೋಕಸ್ಡ್ ಆಗಿರ್ತೀರಾ, ನಿಮ್ಮ ಒಂದು ಸೆಲ್ಫ್ ಕೇರ್ ಜಾಸ್ತಿ ಆಗುತ್ತೆ. ತುಂಬ ಜನ ನಾನು ಏನು ನೋಡ್ತಾ ಇದ್ದೀನಿ, ಹೇರ್ ಕೇರ್ ಮಾಡ್ಕೊಳ್ಳೋದು, ಏನೋ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಸಲೂನಿಗೆ ಹೋಗ್ಬಿಟ್ಟು ನೀವು ಲೈಕ್ ತುಂಬ ಜನ ಜಿಮ್ಮಿಗೆ ಹೋಗೋದು, ಹೊಸ ಒಂದು ರೋಟೀನ್ ಸ್ಟಾರ್ಟ್ ಮಾಡ್ಕೊಳ್ಳೋದು ನಿಮಗೋಸ್ಕರ. ತುಂಬ ಜನ ನಾನು ಏನು ನೋಡ್ತೀನಿ, ನಿಮ್ಮ ಒಂದು ಫಿಟ್ನೆಸ್ ಮೇಲೆ ಫೋಕಸ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಅಟ್ ದ ಸೇಮ್ ಟೈಮ್ ಹೆಲ್ದಿ ಡಯಟ್, ತುಂಬ ಜನ ನೀವು ಡಯಟ್ನ ಚೇಂಜ್ ಮಾಡ್ತೀರಾ, ಒಂದು ಹೊಸ ಒಂದು ರೋಟೀನ್ನ ಸ್ಟಾರ್ಟ್ ಮಾಡ್ಕೊತೀರಾ. ಜಸ್ಟ್ ಟು ಬಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತೀರಾ, ಜಸ್ಟ್ ಟು ಬಿ ಹ್ಯಾಪಿ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಫೋಕಸ್ ಕಂಪ್ಲೀಟ್ಲಿ ನಿಮ್ಮ ಮೇಲಿರುತ್ತೆ, ನಿಮ್ಮ ಲುಕ್ಸ್ ಮೇಲಿರುತ್ತೆ, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಇರುತ್ತೆ, ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಇರುತ್ತೆ. ನೀವು ಜಾಸ್ತಿ ಬೇರೆಯವ್ರ ಬಗ್ಗೆ ಕೇರ್ ಮಾಡಲ್ಲ, ಜಾಸ್ತಿ ಬೇರೆ ಏನಕ್ಕೂ ಇಂಪಾರ್ಟೆನ್ಸ್ ಕೊಡಲ್ಲ. ದ ಥಿಂಗ್ ಈಸ್, ಫಸ್ಟ್ ನನ್ನ ನೋಡ್ಕೊಳ್ಳೋಣ. ದಿಸ್ ಇಸ್ ಇರೋದೇ ಒಂದು ಲೈಫು, ಅದೇನೇನು ಬೇಕು, ನನಗೇನೇನು ಬೇಕು ಅದನ್ನ ನಾನು ಮಾಡ್ಕೊತೀನಿ. ನಾನು ಯಾಕೆ ಇನ್ನೊಬ್ರು ರೂಲ್ಸ್ನ ಫಾಲೋ ಮಾಡ್ಕೊಬೇಕು? ಇಟ್ಸ್ ಲೈಕ್, ನಾನು ಯಾಕೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಕು? ನಾನು ಖುಷಿಯಾಗಿರ್ಬೇಕು ಅಂದರೆ ನಾನು ಯಾಕೆ ಎಲ್ಲ ಡಿಸಿಷನ್ಗೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರಬೇಕು? ನನ್ನ ಚಾಯ್ಸಸ್ ನಾನು ಮಾಡ್ತೀನಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಇಟ್ ಕುಡ್ ಬಿ ಎಮೋಷ್ನಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಅಥವಾ ಏನೇ ಒಂದು ಮೇಜರ್ ಡಿಸಿಷನ್ ಮಾಡ್ಕೋಬೇಕಾದ್ರೂ ಕೂಡ ನೀವು ನಿಮ್ಮ ಮೇಲೆ ಫೋಕಸ್ಡ್ ಆಗಿರ್ತೀರ, ಅಥವಾ ನೀವೇ ಅದನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀರಾ. ಇನ್ಯಾರಿಗೋ ಕಾಯ್ಕೊಂಡು ಕೂರೋದು, ಇನ್ಯಾರ್ದೋ ಒಪಿನಿಯನ್ ಕೇಳೋದು, ಇನ್ಯಾರ ಹತ್ರನೂ ಹೋಗಿ ಬೆಗ್ ಮಾಡೋದು, ನೋ, ಆ ಥರ ಎನರ್ಜಿ ನೋಡ್ತಾ ಇಲ್ಲ. ದ ಥಿಂಗ್ ಈಸ್, ಫೋಕಸ್ ವಿಲ್ ಬಿ ಕಂಪ್ಲೀಟ್ಲಿ ಆನ್ ಯೋರ್ ಸೆಲ್ಫ್. ನಿಮ್ಮ ವೆಲ್ನೆಸ್ ಮೇಲಿರುತ್ತೆ, ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಮೇಲಿರುತ್ತೆ, ನಿಮ್ಮ ಹ್ಯಾಪಿನೆಸ್ ಮೇಲೆ ಇರುತ್ತೆ. ದಟ್ಸ್ ರಿಯಲಿ ಅಮೇಝಿಂಗ್. ಬಿಕಾಸ್ 9 ಆದಮೇಲೆ ನೆಕ್ಸ್ಟ್ ಬರೋದು 10. ಸೊ ಇಟ್ಸ್ ಅನ್ ಇಂಡಿಕೇಶನ್. ಇವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿಕೊಂಡ್ರೆ, ಇವಾಗ ನೀವು ನಿಮ್ಮ ಒಂದು ಸೆಕ್ಯೂರಿಟಿ ಮೇಲೆ ಫೋಕಸ್ ಮಾಡಿಕೊಂಡ್ರೆ, ನೆಕ್ಸ್ಟ್ ನಿಮಗೆ ಯೂನಿವರ್ಸ್ ಎಂಥ ಒಂದು ಬ್ಯೂಟಿಫುಲ್ ಲೈಫ್ ನಿಮಗೋಸ್ಕರ ಕ್ರಿಯೇಟ್ ಮಾಡುತ್ತೆ ಅಂದರೆ, ನೆಕ್ಸ್ಟ್ 1 ಡಿಕೇಡ್ ಅಂತ ಅಂದರೆ 10 ವರ್ಷಕ್ಕೆ ನಿಮ್ಮ ಒಂದು ಲೈಫ್ ಸೆಕ್ಯೂರ್ ಆಗಿರುತ್ತೆ. ನೀವು ಮಾತ್ರ ಅಲ್ಲ, ಎಟ್ ದ ಸೇಮ್ ಟೈಮ್ ನಿಮ್ಮ ಫ್ಯಾಮಿಲಿ ಹ್ಯಾಪಿನೆಸ್ ಕೂಡ ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ರೈಟ್? there is, wow, the lovers. I don't know, ಕೆಲವೊಂದೊಂದು ವಿಚಾರ ನನಗೆ I don't know ಹೆಂಗೆ ಹೇಳೋದು ಅಂತ. ನಾನೇನು ನೋಡ್ತಾ ಇದ್ದೀನಿ ಗೈಸ್, ನೆಕ್ಸ್ಟ್ 2 to 3 ವೀಕ್ಸಲ್ಲಿ ಸಮ್ವನ್, ಯಾರೋ ಒಬ್ರು ನಿಮ್ಮ ಲೈಫ್, ತುಂಬ ಜನ ಸಿಂಗಲ್ ಆಗಿದ್ದೀರಾ, ಇಸ್ ವಾಟ್ ಐ ಫೀಲ್. ಓಕೆ, ಎಷ್ಟು ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊತಾ ಇರ್ತೀರಲ್ವ, ಅಷ್ಟು ನೀವು ಒಂದು ಸ್ಪೆಷಲ್ ಪರ್ಸನ್ನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ದಿ ಲವರ್ಸ್ ಟ್ಯಾರೋ ಬಂದಿದೆ. ಓಕೆ, ಐ ಕ್ಯಾನಾಟ್ ಶೋ ದಿಸ್. ನೌ ಐ ಕ್ಯಾನ್. ಅಂದರೆ ಇಟ್ಸ್ ಎನ್ ಇಂಡಿಕೇಶನ್, ಎಲ್ಲೋ ಒಂದು ಕಡೆ ನಿಮ್ಮ ಡಿಸೈರ್ಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡ್ಕೊತೀರಾ.
ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತಾನೆ ಅಂತ ಅಲ್ಲ, ಬಟ್ ಮೇ ಬಿ ಈ ಜರ್ನಿಲಿ ನಿಮಗೆ ನೆಕ್ಸ್ಟ್ 2 to 3 weeks ಅಲ್ಲಿ ಒಂದು ಪರ್ಸನ್ ನೀವು ಮೀಟ್ ಆಗ್ಬೋದು, ಒಂದು ಸ್ಪೆಷಲ್ ಪರ್ಸನ್ ನೀವು ಮೀಟ್ ಆಗ್ಬೋದು. ಅವರ ಪರ್ಸ್ನಾಲಿಟಿ, ಅವ್ರು ಮಾತಾಡೋ ರೀತಿ, ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆಗೋ ರೀತಿ, ಅವರ ವೈಬ್ ಎಲ್ಲದು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಅಟ್ರಾಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ 2 to 3 weeks ಅಲ್ಲಿ ನೀವು ಜಾಸ್ತಿ ರೂಲ್ಸ್ನ ಫಾಲೋ ಮಾಡಲ್ಲ. ಫ್ಯಾಮಿಲಿ ನಿಮ್ಮ ಮೇಲೆ ಹಾಕಿರೋ ರೂಲ್ಸ್ ಆಗಿರ್ಬೋದು, ಸೊಸೈಟಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋ ಥಿಂಗ್ ಆಗಿರ್ಬೋದು, ನಿಮ್ಮ ಮೇಲಿರೋ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ನೀವು ಅದ್ರ ಮೇಲೆ ಫೋಕಸ್ ಮಾಡಿರಲ್ಲ. ನೆಕ್ಸ್ಟ್ 2 to 3 weeks ಅಲ್ಲಿ ದ ಥಿಂಗ್ ಈಸ್, ನನಗೇನು ಬೇಕು ಅದನ್ನ ನಾನು ಮಾಡ್ತೀನಿ, ನನಗೇನು ಇಷ್ಟ ಇದೆ ಅದನ್ನ ನಾನು ಮಾಡ್ತೀನಿ. ಲೆಟ್ ಮೀ ಬಿ ಹ್ಯಾಪಿ, ಅಟ್ಲೀಸ್ಟ್ ಇವಾಗಾದ್ರೂ ನಾನು ಖುಷಿಯಾಗಿರೋಣ. ಏನೋ ಒಂದು ದಬಾಕಿದ್ದೀನಿ, ಅದನ್ನ ನಾನು ಏನಾದರೂ ಒಂದು ನನಗೋಸ್ಕರ ನಾನು ಏನಾದ್ರು ಮಾಡ್ಕೊಳ್ಳೋಣ. ನಿಮಗೇನು ಇಷ್ಟ ಇದೆ ಅದನ್ನ ನೀವು ಮಾಡೋದು ಮೇಯ್ನಾಗಿ. ಇಟ್ಸ್ ಲೈಕ್ ನಿಮಗೆ ಪಾರ್ಟಿ ಹೋಗ್ಬೇಕಾ, ನಿಮಗೆ ಟ್ರಾವೆಲ್ ಮಾಡಬೇಕಾ, ನಿಮಗೆ ಒಂದು ಹೊಸ ಪರ್ಸನ್ ಜೊತೆ ಕನೆಕ್ಟ್ ಆಗಬೇಕಾ, ಲೈಕ್ ವಾಟ್ ಎವರ್ ನಿಮಗೇನು ಇಷ್ಟ ಇದೆ ಆ ಒಂದು ಚಾಯ್ಸ್. ಇವಾಗ 2 ದಾರಿ ಕೊಡುತ್ತೆ ದೇವ್ರು ನಿಮಗೆ. ಒಂದು ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡು, ಬಿಕಾಸ್ ಹೈರೋಫ್ಯಾಂಟ್ ಆದಮೇಲೆ ದ ಲವರ್ಸ್ ಸ್ಟಾರೋ, ಲವರ್ಸ್ ಆದಮೇಲೆ ಚಾರಿಯಟ್ ಬರುತ್ತೆ. ಸೊ ಇವಾಗ ಇಟ್ಸ್ ಲೈಕ್ ನೆಕ್ಸ್ಟ್ 2 to 3 weeks ಅಲ್ಲಿ ನಿಮಗೆ ಚಾಯ್ಸ್ ಕೊಡುತ್ತೆ ಮೇಯ್ನಾಗಿ. ಆ್ಯಂಡ್ ಐ ಫೀಲ್ ಆ 2 ದಾರಿಲಿ ನೀವು ನಿಮ್ಮ ಒಂದು ಡಿಸೈರ್ಸ್ ದಾರಿನ ಚೂಸ್ ಮಾಡ್ತೀರಾ. ನಿಮಗೇನು ಬೇಗ ಅಟ್ರಾಕ್ಟ್ ಆಗುತ್ತೆ ಅದನ್ನ ಚೂಸ್ ಮಾಡ್ತೀರಾ. ಎರಡು ಆಪ್ಷನ್ ಇರುತ್ತೆ. ಒಂದು ದುಡ್ಡನ್ನ ಸೇವ್ ಮಾಡು, ಇನ್ನೊಂದು ಇವಾಗ ಯೂಸ್ ಮಾಡ್ಕೊ, ಇವಾಗ ಖುಷಿಯಾಗಿರೋ, ಮುಂದೆ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಇವಾಗ ಖುಷಿಯಾಗಿರೋಣ. ಏನ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ನೆಕ್ಸ್ಟ್ 2 to 3 weeks ಅಲ್ಲಿ ನೀವು ಯು ವಿಲ್ ಇನ್ವೆಸ್ಟ್ ಆನ್, ಇವಾಗ ಏನೋ ಒಂದು ಬಟ್ಟೆ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಟ್ಯಾಗ್ ಲೈನ್ ನೋಡ್ತಾರೆ ಇಟ್ಸ್ ಅರೌಂಡ್ 10K ಅನ್ಕೊಳ್ಳಿ. ನಿಮ್ಮ ಹತ್ರ ಆಪ್ಷನ್ ಇದೆ, ಇದೇ 10Kನ ಉಳಿಸ್ಕೊಂಡ್ರೆ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ಗೆ ಮೇ ಬಿ ನೀವು ಟ್ರಿಪ್ಪಿಗೆ ಹೋಗ್ಬೋದು, ನೆಕ್ಸ್ಟ್ ಮಂತ್ ನಿಮ್ಮ ಫ್ಯಾಮಿಲಿಗೆ ಕೊಡ್ಬೋದು, ಎನಿಥಿಂಗ್. ಬಟ್ ಆ ಒಂದು ಮೂಮೆಂಟಲ್ಲಿ ನೀವು ಏನನ್ನ ಚೂಸ್ ಮಾಡ್ತೀರಾ ಅಂದರೆ, ಬೇಡ ಮುಂದಿನ ತಿಂಗಳು ಬರುತ್ತೆ ದುಡ್ಡು ಮಾಡ್ತೀನಿ, ಬಟ್ ಈ ತಿಂಗಳು ನನ್ನ ಹತ್ರ ದುಡ್ಡಿದೆ, ನಾನು ಆ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಬಟ್ಟೆ ಹಾಕೊತೀನಿ, ಚೆನ್ನಾಗಿ ಸುತ್ತೀನಿ, ಫೋಟೋಸ್ ಹಾಕ್ತೀನಿ, ನನ್ನ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊತೀನಿ. ಸೊ ದಿಸ್ ಈಸ್ ಹೌ ಯುವರ್ ಲೈಫ್ ವಿಲ್ ಬಿ ನೆಕ್ಸ್ಟ್ 2 to 3 weeks ಅಲ್ಲಿ. ಯು ವಿಲ್ ಫೋಕಸ್ ಮೋರ್ ಆನ್ ದಟ್ ಹ್ಯಾಪಿನೆಸ್, ನಿಮ್ಮ ಡಿಸೈರ್ಸ್, ನಿಮ್ಮ ವಿಶಸ್, ನಿಮ್ಮ ಒಂದು ಬಕೆಟ್ ಲಿಸ್ಟ್ ಅಂತಾನೆ ಹೇಳ್ಬೋದು. ಅದನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿರ್ತೀರಾ. ದಟ್ಸ್ ಅಮೇಝಿಂಗ್. ಪಾಸಿಬಿಲಿಟಿ ಇದೆ ತುಂಬ ಜನಕ್ಕೆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ಬೋದು. ದಿಸ್ ಇಸ್ ನಾಟ್ ಲೈಕ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ಕನೆಕ್ಷನ್ ಅಂತ ಹೇಳಲ್ಲ. ಅ ಕೈಂಡ್ ಆಫ್ ಪ್ಯಾಷನೇಟ್ ಕನೆಕ್ಷನ್, ಪ್ಯಾಷನೇಟ್ ಪರ್ಸನ್, ಮೋರ್ ಲೈಕ್ ಅಟ್ರಾಕ್ಷನ್ ಆಗುವಂಥ ಒಂದು ಸಿಚುವೇಶನ್ ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಕಂಟ್ರೋಲ್ ಯೋರ್ ಡಿಸೈರ್ಸ್ ಅಂತ. ಓಕೆ, ವಾವ್, ಲುಕ್ ಎಟ್ ದ 6 of Wands. Guys, I have no idea ಏನಾಗ್ತದೆ, ಬಟ್ ಲೆಟ್ ಮಿ ಟೆಲ್ ಯು, ಕ್ಲೇಮ್ ಮಾಡ್ಕೋಬೇಡಿ 111 ಅಂತ ಇವಾಗಲೇ ಹಾಕ್ಬೇಡಿ, ಬಿಕಾಸ್ ನೆಕ್ಸ್ಟ್ 2 to 3 weeks ಅಲ್ಲಿ ನಿಮ್ಮ ಲೈಫ್ ವೆರಿ ಮಚ್ ಕಲರ್ಫುಲ್ ಆಗಿರುತ್ತೆ ಆ್ಯಂಡ್ ನೀವು ಯಾರಿಗೂ ಕೇರ್ ಮಾಡಲ್ಲ. ಇಟ್ಸ್ ಲೈಕ್ ಸೆಲೆಬ್ರಿಟೀಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ಅನ್ಸ್ತಾ ಇದೆ. ಇಟ್ಸ್ ಲೈಕ್ ನಿಮ್ಮ ಒಂದು ಪಿಕ್ಚರು ಹಿಟ್ ಆಗಿರುತ್ತೆ, ತುಂಬ ಜನ ನಿಮ್ಮನ್ನ ರೆಕಗ್ನೈಸ್ ಕೂಡ ಮಾಡ್ತಾ ಇದ್ದಾರೆ, ನಿಮ್ಮ ಸೆಲ್ಫ್ ಗ್ರೋತ್ ಕೂಡ ಆಗ್ತಾ ಇದೆ, ಕರಿಯರ್ ಗ್ರೋತ್ ಕೂಡ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ನೀವು ಪಾಪ್ಯುಲರ್ ಕೂಡ ಆಗ್ತಾ ಇದ್ದೀರಾ. ಮಳೆನಾ? ಬ್ಯಾಂಗ್ಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ, ಯಾವಾಗ ಮಳೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಯಾವಾಗ ಮೋಡ ಆಗಿರುತ್ತೆ ಅನ್ನೋದೇ ಗೊತ್ತಾಗ್ತಲ್ಲ ಇತ್ತೀಚೆಗೆ. ಓಕೆ, ಸೊ ನಾನು ಏನು ನೋಡ್ತಾ ಇದ್ದೀನಿ, ಒಂಥರ ನೀವು ಲೈಮ್ ಲೈಟಲ್ಲಿ ಇರ್ತೀರಾ ನೆಕ್ಸ್ಟ್ 2 to 3 weeks. ಅದೇನು ಮಾಡ್ತಾ ಇದ್ದೀರಾ ಐ ಹ್ಯಾವ್ ನೋ ಐಡಿಯಾ, ಬಟ್ ಸ್ಪಾಟ್ ಲೈಟ್ ಅನ್ನೋದು ನಿಮ್ಮ ಮೇಲೆ ಇರುತ್ತೆ. ಮೇಯ್ನಾಗಿ ನಾನು ಏನು ನೋಡ್ತಾ ಇದ್ದೀನಿ, ನೀವೊಂದು ರೂಮಲ್ಲಿ ಎಂಟರ್ ಆಗಿದ ಕೂಡಲೇ ತುಂಬ ಜನರು ಕಣ್ಣು ನಿಮ್ಮ ಮೇಲೆ ಬೀಳೋದು, ತುಂಬ ಜನರು ನಿಮಗೆ ಮೆಸೇಜ್ ಮಾಡೋದು, DM ಮಾಡೋದು, ಆ ಒಂದು ಅಟೆನ್ಷನ್ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಐ ಡೋಂಟ್ ನೋ, ಮೇ ಬಿ ನೀವೇನೋ ವರ್ಕ್ ಮಾಡ್ತಾ ಇದ್ದೀರಾ, ಆಲ್ ಆಫ್ ಅ ಸಡನ್ ಅದಕ್ಕೊಂದು ಪಾಪ್ಯುಲಾರಿಟಿ ಸಿಗೋದು, ಜನರು ನಿನ್ನ ರೆಕಗ್ನೈಸ್ ಮಾಡೋದು, ಎಸ್ಪೆಷಲಿ ಕಾಂಟೆಂಟ್ ಕ್ರಿಯೇಷನಲ್ಲಿರೋರಿಗೆ ಆಲ್ ಆಫ್ ಅ ಸಡನ್ ರೀಲ್ ವೈರಲ್ ಆಗೋದು, ಆಲ್ ಆಫ್ ಅ ಸಡನ್ ನೀವು ಮಾಡೋ ಕೆಲಸದಲ್ಲಿ ರೆಕಗ್ನಿಷನ್ ಸಿಗೋದು. ಇಟ್ಸ್ ಲೈಕ್ ಪಬ್ಲಿಕ್ ರೆಕಗ್ನಿಷನ್ ಸಿಗುತ್ತೆ ನಿಮಗೆ 2 to 3 weeks ಅಲ್ಲಿ. ತುಂಬ ಜನ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ, ಒಂಥರ ನೀವು ಸೆಲೆಬ್ರಿಟಿ ಥರ ಲೈಫ್ನ ಲೀಡ್ ಮಾಡ್ತೀರಾ ನೆಕ್ಸ್ಟ್ 2 to 3 weeks ಅಲ್ಲಿ ಅಂತಲೇ ಹೇಳ್ಬೋದು. ಆ ಪಾಪ್ಯುಲಾರಿಟಿನ ಗೇನ್ ಮಾಡ್ತೀರಾ, ತುಂಬ ಜನರದ್ದು ರೆಸ್ಪೆಕ್ಟ್ನ ಗೇನ್ ಮಾಡ್ತೀರಾ, ತುಂಬ ಜನರದ್ದು ಅಟೆನ್ಷನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಮೇ ಬಿ ದೇರ್ ವಿಲ್ ಬಿ ಸಮ್ ಒನ್ ನಿಮ್ಮ ಲೈಫಲ್ಲಿ ಒಬ್ಬರು ಬರ್ತಾರೆ,
ನಿಮಗೊಂಥರ ದಟ್ ಈಗೋ ಇರುತ್ತೆ, ಓಕೆ ಈ ಪರ್ಸನ್ ನನ್ನ ಪಾರ್ಟ್ನರ್, ಇವಾಗ ನಾನು ಶೋ ಆಫ್ ಮಾಡಬೇಕು, ಏನೋ ನನಗೇನು ಬೇಕಂತ ನಾನು ಅನ್ಕೊತಾ ಇದ್ದೆ, ನಾನು ಫೈನಲಿ ಅದು ಬಂತು. ಇಟ್ಸ್ ಲೈಕ್ ಸಿ, ನಿಮಗೆ ಡಿಸೈರ್ ಇರುತ್ತೆ, ನನಗೆ ಒಂದು ಕಾರ್ ತಗೋಬೇಕು, ದಟ್ ಕಾಸ್ಟ್ಲಿಯೆಸ್ಟ್ ಕಾರ್, ಎನಿಥಿಂಗ್ ಕಾಸ್ಟ್ಲಿಯೆಸ್ಟ್ ಕಾರೇ ಬೇಕಂತ ಇಲ್ಲ. ಲೈಕ್ ಸಿ, ನಮ್ಮ ಥರ ಮಿಡಲ್ ಕ್ಲಾಸ್ ಜನರಿಗೆ ಈವನ್ ಆವ್ರೇಜ್ ಎನಿಥಿಂಗ್ ಲೈಕ್ ಸ್ವಿಫ್ಟ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಇನ್ಯಾವುದಿದೆ, ಕ್ವಿಡ್, ಎನಿಥಿಂಗ್, ಈ ಥರ ಒಂದು ಅರೌಂಡ್ 10 lakhs ಕಾರು, ಅದು ನಮಗೆಲ್ಲ ಒಂಥರ ಓ ಗಾಡ್, ಇಟ್ಸ್ ಲೈಕ್ ವೆರಿ ಬೆಸ್ಟ್ ಥಿಂಗ್. ಆ್ಯಂಡ್ ಅದನ್ನ ತೋರಿಸ್ಕೊಂಡು ಶೋ ಆಫ್ ಮಾಡೋದ್ರಲ್ಲಿರೋ ಏನು ಖುಷಿನೇ ಬೇರೆ ಅಲ್ವಾ. ಸೊ ಯಾ, ನಿಮಗೆ ಏನು ಇಷ್ಟ ಇರುತ್ತೆ ಅದನ್ನ ನೀವು ಪಡ್ಕೊತೀರ. ಆ್ಯಂಡ್ ಫೈನಲಿ ನೀವು ಅದನ್ನ ತಗೊಂಡು ಹೊರಗಡೆ ಹೋಗಿ ಶೋ ಆಫ್ ಮಾಡೋದು, ಸಿ ಐ ಅರ್ನ್ಡ್ ಇಟ್, ನಾನು ಅಚೀವ್ ಮಾಡಿದೆ. ಸಿ, ನನ್ನ ಹತ್ರ ಆಪ್ಷನ್ ಇತ್ತು, ಅದೇ 10 lakhsನ ಉಳಿಸ್ಕೊಂಡು ನಾನು ಮುಂದೆ ನನ್ನ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೋದಿತ್ತು. ಬಟ್ ಸ್ಟಿಲ್ ನಾನು ನನ್ನ ಡಿಸೈರ್ನ ಆಕ್ಸೆಪ್ಟ್ ಮಾಡ್ಕೊಂಡೆ, ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ. ನೀವು ಏನಕ್ಕೂ ರಿಗ್ರೆಟ್ ಮಾಡಲ್ಲ, ಯಾವುದಕ್ಕೂ ಗಿಲ್ಟ್ ಇರಲ್ಲ. ಏನೋ ಒಂದು ತಪ್ಪು ಮಾಡ್ತೀರಾ ಅಂದ್ಕೊಂಡ್ರು ನಿಮಗದು ಖುಷಿ ಕೊಡುತ್ತೆ. ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ, ಬಟ್ ನಿಮಗೆ ಖುಷಿ ಕೊಡುತ್ತೆ. ನಿಮಗೆ ಅದರಿಂದ ಯಾವುದೇ ರೀತಿ ಗಿಲ್ಟ್ ಇರಲ್ಲ. ದಟ್ಸ್ ರಿಯಲಿ ಅಮೇಝಿಂಗ್, ವೆರಿ ಮಚ್ ಬ್ಯೂಟಿಫುಲ್ ಎನರ್ಜಿ. ಗ್ರೂಪ್ 1 ಯಾರು ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ವಲ್ಪ ಏನು ಮಾಡ್ತಾ ಇದ್ದೀರಾ ಹೇಳಿ, ನಾವು ಸ್ವಲ್ಪ ಕಲಿಯೋಣ, ರೈಟ್? ಓಕೆ, ಸೊ ಗ್ರೂಪ್ 1 ಬ್ಯೂಟಿಫುಲ್ ಮೆಸೇಜ್, ನಂಗಂತೂ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ನಿಮಗೂ ಇಷ್ಟ ಆಗಿರುತ್ತೆ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಅನದರ್ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. I love you all. Bye. ಹೆಲೋ ಗಾಯ್ಸ್, ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ. ನೆಕ್ಸ್ಟ್ 2 to 3 ವೀಕ್ಸಲ್ಲಿ ಏನೆಲ್ಲ ಮೇಜರ್ ಚೇಂಜಸ್ ನಿಮ್ಮ ಒಂದು ಲೈಫಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರ್ ಆಲ್ ಜನರಲ್ ಆಗಿ ನಿಮ್ಮ ಎನರ್ಜಿ ಹೆಂಗಿರುತ್ತೆ, ಫಸ್ಟ್ ಆಫ್ ಆಲ್ ಲೈಕ್ ನೀವೇನು ಮಾಡ್ತಾ ಇರ್ತೀರಾ ಅಥವಾ ಏನರಲ್ಲಾದರೂ ಒಂದು ಮೇಜರ್ ಚೇಂಜಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಏನದು, ಇದೆಲ್ಲದನ್ನು ನೋಡೋಣ. ನೆಕ್ಸ್ಟ್ 2 to 3 ವೀಕ್ಸಲ್ಲಿ ಏನಾದ್ರು ಸರ್ಪ್ರೈಸಸ್ ಇದೆಯಾ, ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸಸ್ ಆದರೂ ಆಗಿರ್ಬೋದು, ಇದೆಯಾ ಅದನ್ನು ಕೂಡ ನೋಡೋಣ. ಸೊ ಗೈಸ್, ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು, ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಫಸ್ಟ್ ಆಫ್ ಆಲ್, ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಗ್ರೂಪ್ 2 ಅವ್ರಿಗೆ ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಬಿಕಾಸ್ ಏನಾಯಿತು ಅಂದರೆ, ನಂಗೊಂದು ಕಾಲ್ ಬಂತು ನಿಮ್ದು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ. ಲಿಟ್ರಲಿ ಏನಾಗ್ಬಿಡ್ತು, ನನ್ನ ವಾಯ್ಸು ನನ್ನ ವಿಡಿಯೋಗೂ ಸಿಂಕೆ ಹೋಗ್ಬಿಡ್ತು. ಲೈಕ್ ಅದೊಂದು ಕಾಲ್ ಬಂದಿದ್ದಕ್ಕೆ ಹೋಲ್ ವಿಡಿಯೋ ವೇಸ್ಟ್ ಆಯಿತು. ವೆರಿ ಬ್ಯೂಟಿಫುಲ್ ಮೆಸೇಜಸ್ ಬಂದಿತ್ತು ಲಿಟ್ರಲಿ, ಬಟ್ ಫೀಲ್ ಸ್ಯಾಡ್. ಬಟ್ ಇವಾಗ ಫ್ಲೈಟ್ ಮೋಡಿಗೆ ಹಾಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಎಲ್ಲದರಿಂದ ಪಾಠ ಕಲಿತೀವಂತೆಲ್ಲ, ಸೊ ಇದೇ ಥರ. ಬಟ್ ಸ್ವಲ್ಪ ಬೇಜಾರಾಯಿತು, ಅದಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡೆ. ಗ್ಯಾಪಲ್ಲಿ ನಾನು ನನ್ನ ಸ್ವಲ್ಪ ಕ್ಲಾಸ್ ಲೈಕ್ ಜಿಮ್ಮಿಗೆ ಹೋಗ್ಬಿಟ್ಟು ಬಂದು ಅದೇ ಸ್ವೆಟ್ ಫೇಸಲ್ಲಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಗ್ರೂಪ್ 2 ಜಾಸ್ತಿ ಹೇಳೋದು ಬೇಡ. ಬಟ್ ನಿಮ್ದೊಂದು ವಿಡಿಯೋ ರೆಕಾರ್ಡಿಂಗ್ ಇವಾಗಲೂ ಸ್ಟಕ್ ಆಯಿತು. ಐ ಥಿಂಕ್ ಲೆಟ್ ಮಿ ಇಷ್ಟು ಸೇವ್ ಮಾಡ್ತೀನಿ. ಸೊ ಅಷ್ಟನ್ನ ಸೇವ್ ಮಾಡಿಕೊಂಡೆ ನಾನು. ಕಂಟಿನ್ಯೂ ಮಾಡೋಣ. ಐ ಡೋಂಟ್ ನೋ, ಮರ್ಕ್ಯೂರಿ ಏನಾದ್ರು ರೆಟ್ರೋಗ್ರೇಡ್ ಆಗ್ತಾ ಇದೆಯಾ? ಐ ಡೋಂಟ್ ನೋ. ಮರ್ಕ್ಯೂರಿ ರೆಟ್ರೋಗ್ರೇಡ್ ಆಗ್ತಾ ಇದೆ ಅಂದರೆ ಈ ಥರದ್ದೆಲ್ಲ ವೆರಿ ಮಚ್ ಕಾಮನ್. ಅದು ನಂದಂತೂ ಮರ್ಕ್ಯೂರಿ, ರಾಹು, ಸನ್ ಎಲ್ಲ ಅದು ಒಂದೇ ಮನೇಲಿದೆ. ನನಗಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಎಫೆಕ್ಟ್ ಆಗುತ್ತೆ ಅನಿಸುತ್ತೆ. ಮೇ ಬಿ ದಿಸ್ ಈಸ್ ದ ಎಕ್ಸಾಂಪಲ್. ಓಕೆ, ಸೊ ಓಕೆ, ಗ್ರೂಪ್ 2 ನೋಡೋಣ ಏನೆಲ್ಲ ಮೇಜರ್ ಚೇಂಜಸ್ ನೆಕ್ಸ್ಟ್ 2 to 3 ವೀಕ್ಸಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ. ಲೆಟ್ಸ್ ಸಿ ಫಾರ್ ಗ್ರೂಪ್ 2. ಐ ಹೋಪ್ ವಿಡಿಯೋ ಸ್ಟಕ್ ಆಗಲ್ಲ ಅಂತ. ಐ ಜಸ್ಟ್ ಹೋಪ್ ವಿಡಿಯೋ ಮತ್ತೆ
ಡಿಲೀಟ್ ಮಾಡಬೇಕಾಗಿ ಬರಲ್ಲ ಅಂತ. ಗ್ರೂಪ್ 2 ಓಕೆ, there is Ace of Cups. ಮೇ ಬಿ ಈ ಮೆಸೇಜ್ ತುಂಬಾ ಜನಕ್ಕೆ ಬೇಕಿತ್ತು ಅನ್ಸುತ್ತೆ. ಮೇ ಬಿ ದಟ್ ಈಸ್ ದ ರೀಸನ್ ಆ ವಿಡಿಯೋ ಪ್ರಾಬಬ್ಲಿ ಡಿಲೀಟ್ ಆಯಿತು. ಸೊ ನಾನು ಏನು ನೋಡ್ತಾ ಇದ್ದೀನಿ, ಗ್ರೂಪ್ 2 ನೆಕ್ಸ್ಟ್ 2 to 3 weeks ಅಲ್ಲಿ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ನಿಮಗೆ ಪ್ರಪೋಸಲ್ ಬರೋದು ಅಥವಾ ಆಪರ್ಚುನಿಟೀಸ್ ಬರೋದನ್ನ ನೋಡ್ತಾ ಇದ್ದೀನಿ. ಇಟ್ ಕುಡ್ ಬಿ ದ್ಯಾಟ್ ತುಂಬಾ ಜನ ಇದು ಎಮೋಷನ್ಸ್ ರಿಲೇಟೆಡ್ ಕಾರ್ಡ್ ಆಗಿರೋದ್ರಿಂದ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಒಂದು ಪರ್ಸನ್ ಪ್ರಾಬಬ್ಲಿ ನಿಮಗೆ ಇವ್ರು ಗೊತ್ತಿರ್ತಾರೆ ಅಥವಾ ಗೊತ್ತಿಲ್ಲ ಹಂಗೂ ಇರ್ಬೋದು. ಬಟ್ ಇವರಿಂದ ನಿಮಗೆ ಪ್ರಪೋಸಲ್ ಬರೋದು ಅಥವಾ ಇವರಿಂದ ನಿಮಗೆ ಅಟೆನ್ಷನ್ ಸಿಗೋದು, ಇಟ್ಸ್ ಲೈಕ್ ಆಲ್ ಆಫ್ ಅ ಸಡನ್ ಒಂದು ಹೊಸ ಕನೆಕ್ಷನ್ ನಿಮ್ಮ ಲೈಫಿಗೆ ಬರೋದು, ಅಥವಾ ಆಲ್ ಆಫ್ ಅ ಸಡನ್ ಒಂದು ಸಮಥಿಂಗ್ ನ್ಯೂ ನ್ಯೂಸ್ ಆಗಿರ್ಬೋದು, ಏನೋ ಒಂದು ಮೆಸೇಜ್ ಆಗಿರ್ಬೋದು, ಸರ್ಪ್ರೈಸಿಂಗ್ ಮೆಸೇಜ್ ಆಗಿರ್ಬೋದು, ಅದನ್ನ ನೀವು ಕೇಳಿಸ್ಕೊಳ್ಳೋದು ಅಥವಾ ನಿಮ್ಮ ಹತ್ರ ಬರೋದದು. ತುಂಬಾ ಜನ ಯಾರೆಲ್ಲ ಒನ್ ಸೈಡೆಡ್ ಲವ್ ಅಲ್ಲಿದ್ದೀರಾ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವು ಯಾರಿಗೋಸ್ಕರ ಎಫರ್ಟ್ ಹಾಕ್ತಾ ಇದ್ದೀರಾ, ಯಾರು ಬರ್ಲಿ ಅಂತ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಇನ್ಫ್ಯಾಕ್ಟ್ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ, ಆ ಒಂದು ಪರ್ಸನ್ ಫೈನಲಿ ನಿಮಗೆ ರೆಸ್ಪಾಂಡ್ ಮಾಡೋದು. ಇಟ್ಸ್ ನಾಟ್ ಜಸ್ಟ್ ಹಾಯ್ಗೆ ಹೆಲೋ ರೆಸ್ಪಾನ್ಸ್ ಅಷ್ಟೇ ಅಲ್ಲ, ಇಟ್ಸ್ ಸಮಥಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ದಿಸ್ ಇಸ್ ಸಮಥಿಂಗ್ ಲೈಕ್ ಆಲ್ ಆಫ್ ಅ ಸಡನ್ ಅವ್ರು ನಿಮ್ಮ ಫ್ರೆಂಡ್ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡೋದು. ಏನಾದರೂ ನೀವು ಹೊರಗೆ ಹೋಗೋಣ ಅಂತ ಇನ್ವೈಟ್ ಮಾಡಿದ್ರಿ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಅವ್ರು ನಿಮಗೆ ಎಸ್ ಅನ್ನೋ ಆನ್ಸರ್ ಬರೋದು ಅವ್ರ ಕಡೆಯಿಂದ. ತುಂಬಾ ಜನ ಯಾರೆಲ್ಲ ಇಂಟರ್ವ್ಯೂ ಎಸ್ಪೆಷಲಿ ಜಾಬ್ಸಿಗೆ ಅಪ್ಲೈ ಮಾಡ್ತಾ ಇದ್ರಿ, ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಬರ್ದಿಡ್ಕೊಳ್ಳಿ, ವಿತಿನ್ 2 to 3 weeks ನಿಮಗೆ ನೆಕ್ಸ್ಟ್ 2 to 3 weeks ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಬರೋದು. ಇಟ್ಸ್ ನಾಟ್ ಜಸ್ಟ್ ನಾರ್ಮಲ್ ರೆಸ್ಪಾನ್ಸ್ ಅಲ್ಲ. ರೆಸ್ಪಾನ್ಸ್ ಅನ್ಕೊಳ್ಳೆ ವಿ ಹ್ಯಾವ್ ಸೀರಿಯಸ್ಲಿ ರಿವ್ಯೂಡ್ ಯುವರ್ ರೆಸ್ಯೂಮೆ ಬಟ್ ಯು ಆರ್ ನಾಟ್ ಸೆಲೆಕ್ಟೆಡ್, ಆ ಥರ ಅಲ್ಲ. ಇಟ್ಸ್ ಲೈಕ್ ಇಂಟರ್ವ್ಯೂ ಕಾಲ್ ಫಿಕ್ಸ್ ಆಗೋದು, ಅಥವಾ ಸಮಥಿಂಗ್ ಲೈಕ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಅಥವಾ ಯಾರೆಲ್ಲ ಈವನ್ ಏನು ಮದುವೆ ಸರ್ಚಲ್ಲಿ ಇದ್ದೀರಾ, ಲೈಕ್ ಏನು ಒಂದು ಪರ್ಸನ್ ಮೀಟ್ ಆಗಿರ್ತೀರಾ, ಮಾತಾಡ್ಸಿರ್ತೀರಾ, ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬಂದಿರಲ್ಲ. ಸೊ ನಿಮಗೂ ಕೂಡ ಏನ್ ಬರ್ತಾ ಇದೆ ಅಂದ್ರೆ ಅವ್ರ ಕಡೆಯಿಂದ ಸಮ್ ಪಾಸಿಟಿವ್ ರೆಸ್ಪಾನ್ಸ್ ಬರೋದು. ಇಟ್ಸ್ ಲೈಕ್ ಏನೋ ಒಂದು ಆಗತ್ತೆ ನಿಮ್ಮ ಲೈಫಲ್ಲಿ, ನಿಮಗದು ದ ಥಿಂಗ್ ಇಸ್ ಎಮೋಷ್ನಲಿ ನಿಮಗೆ ಖುಷಿ ಆಗುತ್ತೆ. ದಟ್ಸ್ ದ ಮೇನ್ ಪಾಯಿಂಟ್ ಹಿಯರ್. ಎಮೋಷ್ನಲಿ ಯು ವಿಲ್ ಫೀಲ್ ಹ್ಯಾಪಿ. ಅಂದ್ರೆ ಆ ಒಂದು ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ನೀವು ಕೂಡ, ಅಂಡ್ ದಿಸ್ ಇಸ್ ಸಮಥಿಂಗ್ ಅದ್ ಕೇಳಿಸ್ಕೊಂಡಿದ್ ಕೂಡಲೇ ನಿಮಗೆ ತುಂಬಾ ಖುಷಿ ಆಗುತ್ತೆ, ಕೇಳಿಸ್ಕೊಂಡಿದ್ ಕೂಡಲೇ ನಿಮಗೆ ವೆರಿ ಮಚ್ ಗ್ರೇಟ್ಫುಲ್ ಅಂತ ಅನ್ಸುತ್ತೆ. ಸೊ ತುಂಬಾ ಜನಕ್ಕೆ ಪಾಸಿಬಿಲಿಟಿ ಇದೆ, ಪ್ರಪೋಸಲ್ಸ್ ಬರೋ ಪಾಸಿಬಿಲಿಟಿ ಇದೆ ನಿಮಗೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಎಮೋಷ್ನಲಿ ನಿಮಗೆ ಬೂಸ್ಟ್ ಅಪ್ ಕೊಡುತ್ತೆ ಲೈಫಲ್ಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗೋದಕ್ಕೆ, ಗಾಡಿನ ಇನ್ನೂ ಸ್ವಲ್ಪ ಮುಂದೆ ತಳ್ಳೋದಕ್ಕೆ ಇನ್ನೂ ಪುಷ್ ಕೊಟ್ಟಂಗೆ, ಆ ಥರ ಫೀಲ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಗ್ರೂಪ್ 2 ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಸಮಥಿಂಗ್ ನ್ಯೂ ಅಂದ್ರೆ ಏನಾದ್ರು ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಿದ್ರಿ ಅಂದ್ರೆ ಇಟ್ಸ್ ಎನ್ ಇಂಡಿಕೇಶನ್ ದೇವ್ರು ನಿಮಗೆ ಫೈನಲಿ ಆ ದಾರಿ ಮಾಡ್ಕೊಡೋದು, ಫೈನಲಿ ನೀವು ಲೈಕ್ ಆ ಒಂದು ಪಾತನ್ನ ಹಿಡ್ಕೊಂಡು ಮುಂದೆ ಹೋಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟ್ 2 to 3 weeks ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ವೆರಿ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅದು ಯಾವ ಥರ ಅಂದ್ರೆ ನಿಮಗೆ ಎಮೋಷ್ನಲಿ ಬೂಸ್ಟ್ ಕೊಡುತ್ತೆ. ಲೆಟ್ಸ್ ಸಿ. ದೇರ್ ಈಸ್ 3 of Wands. ಟ್ರಾವೆಲಿಂಗ್ ಪ್ಲಾನ್, ಡೆಫಿನೆಟ್ಲಿ ಯಾರೆಲ್ಲ ಟ್ರಾವೆಲ್ ಪ್ಲಾನ್ ಮಾಡ್ತಾ ಇದ್ದೀರಾ, ಡಬಲ್ ಕನ್ಫರ್ಮೇಶನ್, ನಿಮ್ಮ ಟ್ರಾವೆಲ್ ಪ್ಲಾನ್ ಫೈನಲಿ ಫಿಕ್ಸ್ ಆಗೋದು. ಇದು ಯಾವ ಥರ ಗೊತ್ತಾ, ಇವನ್ ನಾನು ಕೂಡ ನನ್ನ ಫ್ರೆಂಡ್ಸ್ ಜೊತೆ ಒಂದು 2-3 ವರ್ಷದಿಂದ ಟ್ರಾವೆಲ್ ಪ್ಲಾನ್ ಮಾಡ್ತಾನೆ ಇರ್ತೀವಿ ಅದೊಂದು ಸ್ಪೆಸಿಫಿಕ್ ಪ್ಲೇಸಿಗೆ. ಬಟ್ ಅದು ಯಾವತ್ತೂ ಕನ್ಫರ್ಮ್ ಆಗಲ್ಲ, ಅದು ಯಾವತ್ತೂ ಆ ಪ್ಲಾನ್ ಮುಂದೆ ಹೋಗಲ್ಲ. ಬಟ್ ನಿಮ್ಮ ಒಂದು ಕೇಸಲ್ಲಿ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಯಾರೆಲ್ಲ ಟ್ರಾವೆಲ್ ಪ್ಲಾನ್ ಮಾಡ್ತಾ ಇದ್ದೀರಾ, ಲೈಫಲ್ಲಿ ಏನೋ ಒಂದು ರಿಸ್ಕ್ ತಗೊಂಡು ಏನೋ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ, ಆಗತ್ತೆ. ಸೊ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ತುಂಬಾ ಜನ ಲೈಫಲ್ಲಿ ನೀವು ರಿಸ್ಕ್ ತಗೊಂತಾ ಇದ್ದೀರಾ. ನಿಮ್ ಜೊತೆ 2 ಆಪ್ಷನ್ ಇದೆ ಇವಾಗ. ಒಂದು ಸ್ಟೆಬಿಲಿಟಿ ಚೂಸ್ ಮಾಡುವಂಥದ್ದು, ಒಂದು ರಿಸ್ಕ್ ತಗೊಳ್ಳೋ ಅಂಥದ್ದು ಲೈಫಲ್ಲಿ. ಇವಾಗ ನಿಮ್ಮ ಫ್ಯಾಮಿಲಿಯವರು ಏನೋ ಒಂದು ಬಿಸ್ನೆಸ್ ಇರುತ್ತೆ, ನಿಮ್ಮ ಹತ್ರ ಇವಾಗ ಆಪ್ಷನ್ ಇದೆ. ಇದರ್ ಒಂದು ಬಿಸ್ನೆಸ್ನ ಚೂಸ್ ಮಾಡಬೇಕು,
ಸಿ ಸ್ಟೇಬಲ್ ಇನ್ಕಮ್, ರೆಸ್ಪೆಕ್ಟ್ ಆ್ಯಂಡ್ ನೆಪೋಟಿಸಮ್ ಟೈಪ್ ಅಂದರೆ ಲೈಕ್ ಅದೃಷ್ಟ ಅದರಲ್ಲೇ ಇರುತ್ತೆ, ಬರುತ್ತೆ, ಅವ್ರ ಅದೃಷ್ಟ ನಿಮಗೆ ಬರುತ್ತೆ. ಸೊ ಇಟ್ಸ್ ಲೈಕ್ ದ್ಯಾಟ್. ಸೆಕೆಂಡ್ ಆಪ್ಷನ್ ಇರುತ್ತೆ ಲೈಫಲ್ಲಿ ರಿಸ್ಕ್ ತಗೊಳ್ಳೋದು. ಸಿ ತುಂಬಾ ಜನ ಅವರ ಒಂದು 9 to 6:30 ಟೈಮಿಂಗ್, ವರ್ಕ್ ಟೈಮ್ನ ಬಿಟ್ಟು ಇನ್ಫ್ಲುಯೆನ್ಸರ್ ಆಗೋದಕ್ಕೆ ಬರ್ತಾರೆ, ಕಾಂಟೆಂಟ್ ಕ್ರಿಯೇಟರ್. ತುಂಬಾ ಜನ ಏನ್ ಮಾಡ್ತಾರೆ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಾನೇನ್ ನೋಡ್ತಾ ಇದ್ದೀನಿ, ಗ್ರೂಪ್ 2 ಫೈನಲಿ ನಿಮಗೆ ಏನೋ ಒಂದು ಜೋಶ್ ಸಿಗುತ್ತೆ, ಸಮ್ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ. ಸೊ ಫೈನಲಿ ನೀವ್ ಏನ್ ಮಾಡ್ತೀರಾ, ನೀವು ಆ ಸ್ಟೆಬಿಲಿಟಿ, ಆ ಟ್ರೆಡಿಷನಲ್ ಜಾಬ್ ಅಂತ ಏನಿದೆ ಅದನ್ನ ಬಿಟ್ಟು ಲೈಫಲ್ಲಿ ರಿಸ್ಕ್ ತಗೊಂಡು ಏನೋ ಒಂದು ಸ್ಟಾರ್ಟ್ ಮಾಡ್ತೀರಾ, ಲೈಕ್ ಸ್ಟಾರ್ಟ್ಅಪ್ ಮಾಡೋದಾಗಿರ್ಬೋದು. ಎಸ್ಪೆಷಲಿ 3 people, ಲೈಕ್ ಇಟ್ಸ್ ನಾಟ್ ದಟ್ ನೀವು ಒಬ್ಬರೇ ಸ್ಟಾರ್ಟ್ ಮಾಡೋದಂತ ಅಲ್ಲ, ಐ ಆಮ್ ಸೇಯಿಂಗ್ ಲೈಕ್ 3 people ಒಂದು ಗ್ರೂಪ್ ಅಲ್ಲಿ ನೀವು ಏನೋ ಸಮಥಿಂಗ್ ಸ್ಟಾರ್ಟ್ಅಪ್ ಮಾಡೋದು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲ ನಮ್ ಲೈಫು ಚೇಂಜ್ ಬೇಕು. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ ಗ್ರೂಪ್ 2, ನೀವು ಸ್ವಲ್ಪ ಯಾವ ತರ ಅಂದ್ರೆ ಅವ್ರು ಹೇಳಿದ ಮಾತನ್ನ ಕೇಳಲ್ಲ. ಲೈಕ್ ನಿಮಗೆ ನಿಮ್ದೇ ಆದ ಪ್ಲಾನ್ಸ್ ಇದೆ, ನಿಮಗೆ ಲೈಫ್ ಅಲ್ಲಿ ನಿಮ್ದೇ ಆದಂತ ರಿಸ್ಕ್ ತಗೋಬೇಕಂತ ಆಸೆ ಇರುತ್ತೆ, ಅಂಡ್ ಇಟ್ಸ್ ಲೈಕ್ ಲೈಫ್ ನ ಡಿಫ್ರೆಂಟ್ ಆಗಿ ಲೀಡ್ ಮಾಡೋಣ ಅಂತ. ಅಂಡ್ ನೀವು ತುಂಬಾ ಜನ ಹೆಂಗೆ ಅಂದ್ರೆ ನಿಮ್ಮ ಫ್ಯಾಮಿಲಿ ತುಂಬಾ ಲೈಕ್ ಡಿಫ್ರೆಂಟ್ ವೇ ತಗೊಂಡಿರೋದು. ಸಿ ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿ ಎಲ್ಲರೂ ಡಾಕ್ಟರ್, ಇಂಜಿನಿಯರ್ಸ್, ಟೀಚರ್ಸ್, ಲೆಕ್ಚರರ್ಸ್, ರಿಸರ್ಚ್ ಹಿಂಗೆಲ್ಲ ಜಾಸ್ತಿ ಓದಿರೋದು. ಬಟ್ ನೀವು ಮಾತ್ರ ಒಂದು ಡಿಫ್ರೆಂಟ್ ಪಾತ್ ತಗೊಂಡಿದ್ದೀರಾ. ಆಕ್ಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಇನ್ಫ್ಲುಯೆನ್ಸರ್, ಯೂಟ್ಯೂಬರ್. ಸಿ ಏನೋ ಒಂದು ಡಿಫ್ರೆಂಟ್ ಮಾಡೋಕೆ ಹೊರಡ್ತಿದೆ ನೆಕ್ಸ್ಟ್ 2 to 3 weeks ಅಲ್ಲಿ. ಇಟ್ಸ್ ಡ್ಯಾಮ್ ಶೋರ್ ಸಮಥಿಂಗ್ ಇನಿಷಿಯೇಟಿವ್, ಸಮಥಿಂಗ್ ಔಟ್ ಆಫ್ ಪ್ಲಾನ್ ನೀವು ಸಮಥಿಂಗ್ ಮಾಡೋದು ನೋಡ್ತಾ ಇದ್ದೀನಿ, ಲೈಕ್ ರ್ಯಾಂಡಮ್ ಆಗಿ ಔಟ್ ಆಫ್ ಪ್ಲಾನ್. ಸಿ ನನಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಆಸ್ ಅ ಹಾಬಿ ಆಗಿ ಸ್ಟಾರ್ಟ್ ಮಾಡಿದ್ದು, ಆಸ್ ಎನ್ ಇಂಟ್ರೆಸ್ಟ್. ನನಗೆ ಇದ್ರಲ್ಲಿ ಪ್ಯಾಷನ್ ಇದೆ, ನಾನು ಇದ್ರಲ್ಲಿ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ಲವ್ ಈ ತರ ಎಕ್ಸ್ಪ್ರೆಸ್ ಮಾಡೋದು, ಅಂದ್ರೆ ಐ ಜಸ್ಟ್ ಲವ್ ಇಟ್. ಅಂಡ್ ಗೈಡೆನ್ಸ್ ಕೊಡೋದು ಇಟ್ಸ್ ನನ್ನ ಕರ್ಮದಲ್ಲೇ ಇದು ಅದು. ಓಕೆ, ಸೊ ಬಟ್ ಯಾವಾಗ ನನಗೆ ಇದನ್ನ ಮನಿ, ಲೆಟ್ ಮಿ ಟೆಲ್ ಯು, ಯೂಟ್ಯೂಬ್ ನ ನಂಬ್ಕೊಂಡು ನೀವು ದುಡ್ಡು ಮಾಡ್ತೀರಾ ಅಂದ್ರೆ ಅದಾಗಲ್ಲ. ಇಟ್ಸ್ ನಾಟ್ ಈಸಿ. ಒಳ್ಳೆ ವ್ಯೂಸ್ ಬಂದ್ರೆ ಇಟ್ಸ್ ಫೈನ್, ಬಟ್ ನಾಟ್ ದಟ್ ಈಸಿ, ಲೆಟ್ ಮಿ ಟೆಲ್ ಯು. ಬಟ್ ಆಫ್ಟರ್ ಲೈಕ್ 1 year ಏನೋ ಸಮಥಿಂಗ್ ಆದ್ಮೇಲೆ ನನಗೊಂದು ಮೆಸೇಜ್ ಬರುತ್ತೆ ಯೂಟ್ಯೂಬ್ ಇಂದ, ಲೈಕ್ ಮಾನಿಟೈಸೇಷನ್ ಆಗಿದೆ ಅಂತ. ಸಿ ಅಲ್ಲಿವರೆಗೂ ನಾನು ಕನ್ಸಿಸ್ಟೆನ್ಸಿಯಲ್ಲಿ ಯೂಟ್ಯೂಬ್ಗೆ ಅಪ್ಲೋಡೇ ಮಾಡ್ತಾ ಇರಲಿಲ್ಲ. ಬಟ್ ಯಾವಾಗ ಆ ಮೆಸೇಜ್ ಬಂತು, ಆ ಇಮೇಲ್ ಬಂತು, ಐ ಆಮ್ ಲೈಕ್ ನಾನು ಯಾಕೆ ಇದನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ, ಜನ ಆಕ್ಚುಲಿ ನೋಡ್ತಾ ಇದ್ದಾರೆ ಆ್ಯಂಡ್ ವ್ಯೂಸ್ ಬರ್ತಾ ಇದೆ, ಅದು ಎಷ್ಟೇ ಆಗಿರ್ಬೋದು. ಅವಾಗ ನನಗೆ ಇನ್ನೂ ಒಂದು ಪುಷ್ ಸಿಕ್ತು. ಸೊ ನಿಮಗೆ ಆ ಥರ ಇಟ್ಸ್ ಲೈಕ್ ಆ ಒಂದು ರೆಕಗ್ನೇಷನ್ ಅನ್ನೋದಕ್ಕಿಂತ ಆ ಒಂದು ರೈಟ್ ವರ್ಡ್ ಬರ್ತಲ್ಲ ನನಗೆ. ಇಟ್ಸ್ ಲೈಕ್ ವ್ಯಾಲಿಡೇಷನ್ ಸಿಗುತ್ತೆ ನಿಮಗೆ ವಿತಿನ್ 2 to 3 weeks. ಸೊ ಆ ವ್ಯಾಲಿಡೇಷನ್ ಇಂದ ನೀವು ಫೈನಲಿ ಆ ರಿಸ್ಕ್ ತಗೊಂಡು ಲೈಫಲ್ಲಿ ಇನ್ನೂ ಮುಂದೆ ಹೋಗೋದು. ಸಿ ಇಟ್ಸ್ ಆಲ್ಸೋ ಮೋರ್ ಲೈಕ್ ತುಂಬಾ ಜನ ಔಟ್ ಆಫ್ ಕ್ಯಾಸ್ಟ್ ಜನರನ್ನ ಡೇಟ್ ಮಾಡೋದು. ಐ ನೋ ದಿಸ್ ಇಸ್ ಲೈಕ್ ಎಲ್ಲದನ್ನು ಕರಿಯರಿಗೆ ನಾನು ಹೇಳಕ್ಕಾಗಲ್ಲ. ತುಂಬಾ ಜನ ಲವ್ ಲೈಫ್ಗೂ ಕೇಳ್ತೀರಾ. ಸೊ ಇಟ್ಸ್ ಲೈಕ್ ರಿಸ್ಕ್ ತಗೊಂಡು ನೀವು ಒಬ್ಬರನ್ನ ಡೇಟ್ ಮಾಡೋದು, ರಿಸ್ಕ್ ತಗೊಂಡು ಒಬ್ರ ಜೊತೆ ಕ್ಲೋಸ್ ಆಗೋದು. ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನೀವೇ ಬೇರೆ ಕ್ಯಾಸ್ಟ್, ಅವರೇ ಬೇರೆ ಕ್ಯಾಸ್ಟ್, ಅವರ ಫ್ಯಾಮಿಲಿ ವ್ಯಾಲ್ಯೂಸೇ ಬೇರೆ. ನೆಕ್ಸ್ಟ್ ಏನಾದ್ರು ಓಕೆ ಲೈಕ್ ಮಿ ಟೆಲ್, ನೆಕ್ಸ್ಟ್ ಏನಾದ್ರು ಚಾರಿಯಟ್ ಕಾರ್ಡ್ ಬಂತು ಅಂದ್ರೆ, ಚಾರಿಯಟ್ ಓಕೆ, ಇಟ್ಸ್ ಡಬಲ್ ಕನ್ಫರ್ಮೇಶನ್. ನೀವು ಬೇರೆ ಕ್ಯಾಸ್ಟ್ ಅಥವಾ ಬೇರೆ ರಿಲಿಜನ್ ಅಥವಾ ಬೇರೆ ಕಲ್ಚರ್ ಫಾಲೋ ಮಾಡುವಂತ ಒಂದು ಪರ್ಸನ್ ಜೊತೆ ಕ್ಲೋಸ್ ಆಗ್ತೀರಾ, ರಿಸ್ಕ್ ತಗೊಂಡು ಕ್ಲೋಸ್ ಆಗ್ತೀರಾ ಅಂತ ಚಾರಿಯಟ್ ಬಂದ್ರೆ ಮಾತ್ರ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಬಟ್ ನೆಕ್ಸ್ಟ್ ಕಾರ್ಡ್ ನ ನೋಡೋಣ. ಸೊ ಮೇನ್ ನಾನು ಏನ್ ನೋಡ್ತಾ ಇದೀನಿ ಗ್ರೂಪ್ 2, ಇಟ್ಸ್ ಮೋರ್ ಲೈಕ್ ರಿಸ್ಕ್ ತಗೊಂಡು ಔಟ್ ಆಫ್ ರೂಲ್ಸ್ ಹೋಗ್ತೀರಾ, ನೀವು ಔಟ್ ಆಫ್ ಬಾಕ್ಸ್ ಸಮಥಿಂಗ್ ನ್ಯೂ ಟ್ರೈ ಮಾಡೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಸಿ ನೀವ್ ಯಾವ ತರ ಮೈಂಡ್ ಸೆಟ್ ಅಂದ್ರೆ ಒಂದೇ ಕಡೆ ಕೂತಿರು, ಒಳಗೆ ಕೂತಿರು ಅಂದ್ರೆ ನೀವು ಆತರ ಅಲ್ಲ. ಪ್ರಾಬಬ್ಲಿ ನೀವು ಒಂದ್ ಸ್ವಲ್ಪ ಎಕ್ಸ್ಪ್ಲೋರೇಷನ್ ಮೋಡ್ ಅಲ್ಲಿ ಇದ್ದೀರಾ. ಹೊಸದ್ ನೋಡೋಣ, ಹೊಸ ಜಾಗ ನೋಡೋಣ, ಹೊಸ ಪೀಪಲ್ ನ ಮೀಟ್ ಆಗೋಣ, ಹೊಸ ಜಾಗ ನೋಡೋಣ, ಹೊಸ ಕಲ್ಚರ್ನ ನೋಡೋಣ. ಇಟ್ಸ್ ಲೈಕ್ ಎಕ್ಸ್ಪ್ಲೋರಿಂಗ್ ಮೋಡ್ ಅಲ್ಲಿ ಇದ್ದೀರಾ ನೀವು. 3rd house 9th house ಆಕ್ಟಿವೇಟ್ ಆಗ್ತಾ ಇದೆ ಅನ್ಸ್ತಾ ಇದೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇದರ್ ಟ್ರಾವೆಲ್ ಮಾಡ್ತೀರಾ, ಇದರ್ ಔಟ್ ಆಫ್ ಬಾಕ್ಸ್ ಸಮಥಿಂಗ್ ನ್ಯೂ, ನೀವು ನಿಮ್ಮ ಕಲೀಗ್ಸ್, ನಿಮ್ಮ ಫ್ರೆಂಡ್ಸ್ ಸಮಥಿಂಗ್ ನ್ಯೂ ಸ್ಟಾರ್ಟ್ಅಪ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಅಂಡ್ ಫೈನಲಿ ಒಂದು ಪುಷ್ ಸಿಗುತ್ತೆ ನಿಮಗೆ, ಆ ಮೈನ್ ನೋಟಿಫಿಕೇಶನ್ ಬರುತ್ತೆ, ಯು ಕ್ಯಾನ್ ಡೂ ಇಟ್ ಅಂತ. ಸೊ
ಬ್ಯಾಂಗ್ ಆನ್ ಲೈಕ್ ವೆಹಿಕಲ್ ಸ್ಟಾರ್ಟ್ ಆಗಿರುತ್ತೆ ನಿಮ್ಮದು. ಎಸ್ಪೆಷಲಿ ಲವ್ವಲ್ಲಿ ಇರೋರು ಐ ಫೀಲ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ಇಂದ ನೀವು ನಿಮಗೆ ಒಂದು ಮೆಸೇಜ್ ಬರೋದು, ಇಟ್ಸ್ ಲೈಕ್ ಗ್ರೀನ್ ಸಿಗ್ನಲ್ ಬರೋ ಪಾಸಿಬಿಲಿಟೀಸ್ ಇದೆ. ಯಾ ಓಕೆ, ಲಾಸ್ಟ್ ಕಾರ್ಡ್ನ ನೋಡೋಣ. ನಾನು ಏನೋ ಒಂದು ಹೇಳಿದ್ದೆ ಲೈಕ್ ಚಾರಿಯಟ್ ಬಂದರೆ ಅಂತ. ಐ ಹ್ಯಾವ್ ನೋ ಐಡಿಯಾ, ಬಟ್ ನನ್ನ ಲೆಟ್ಸ್ ಸಿ ಆಲ್ರೆಡಿ ಒಂದೊಂದು. ಓ ಗಾಡ್, ನೋ, ದಿಸ್ ಇಸ್ 9 ಆಫ್ ಸ್ವಾರ್ಡ್ಸ್. ವೈ ಇಸ್ ಇಟ್ ಕಮಿಂಗ್ ನಾವು? 9 ಆಫ್ ಸ್ವಾರ್ಡ್ಸ್ ಯಾಕೆ ಬರ್ತಾ ಇದೆ? ಅನಾವಶ್ಯಕವಾಗಿ ಏನರ ಬಗ್ಗೆನೋ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಗ್ರೂಪ್ 2. ಅನಾವಶ್ಯಕವಾಗಿ ನೀವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಲೈಫಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಅದ್ಯಾವುದೋ ಒಂದು ಫೇಲ್ಯೂರ್ ಬಗ್ಗೆ, ಅದ್ಯಾವುದೋ ಒಂದು ತಲೆನೋವು ಬಗ್ಗೆ ನೆನಪಿಸ್ಕೊಂಡು ನೈಟ್ ಇಡೀ ನಿದ್ದೆ ಮಾಡ್ತಾ ಇಲ್ಲ ನೀವು. ನೈಟ್ ಇಡೀ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. there's no need, I guess. ಈ ನೆಗೆಟಿವ್ ಥಾಟ್ಸ್, ಈ ಓವರ್ ಥಿಂಕಿಂಗ್ ನಿಮ್ಮ ಎಷ್ಟೋ ಆಪರ್ಚುನಿಟೀಸ್ನ ಬ್ಲಾಕ್ ಮಾಡ್ತಾ ಇದೆ. ಕೀಪ್ ದಟ್ ಇನ್ ಮೈಂಡ್. ಅಂದರೆ ನಾನು ಏನು ನೋಡ್ತಾ ಇದ್ದೀನಿ, ಎಲ್ಲ ಒಳ್ಳೇದಾಗ್ತಾ ಇದೆ ಗ್ರೂಪ್ 2, ಬಟ್ ಏನೋ ಒಂದು ವರ್ಕೌಟ್ ಆಗಿಲ್ಲ, ಅದ್ರ ಬಗ್ಗೆ ನೀವು ಜಾಸ್ತಿ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ಟ್ರೆಸ್ಡ್ ಆಗಿದ್ದೀರಾ, ಅದ್ರ ಬಗ್ಗೆ ತುಂಬಾ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ. ಪಾಸ್ಟಲ್ಲಿ ಹೋಗಿದ್ದು, ಪಾಸ್ಟಲ್ಲಿ ಪ್ರಾಬ್ಲಮ್ ಮಾಡಿದ್ದು, ಅದು ಪರ್ಸನ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ದರ್ ಇಸ್ ನೋ ಯೂಸ್, ಇಟ್ ಈಸ್ ನಾಟ್ ನೆಸೆಸರಿ. ಮೇನ್ ಆಗಿ ವೈ? ಯಾಕೆ ಅನಾವಶ್ಯಕವಾದ ಚಿಂತೆ? ಎವ್ರಿಥಿಂಗ್ ಪಾಸಿಟಿವ್ ಬಂತು, ವೈ ಒನ್ ನೆಗೆಟಿವ್? ಐ ಡೋಂಟ್ ನೋ. ಐ ಫೀಲ್ ಅನ್ನೆಸರಿಯಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸಿ ವಾಟ್ ಆ್ಯಂಡ್ ಆಲ್ ಗ್ರೇಟ್ ಥಿಂಗ್ಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಯಾಕೆ ನೀವು ಇಷ್ಟೆಲ್ಲ ಓವರ್ ಥಿಂಕ್ ಮಾಡ್ತಾ ಇಲ್ಲ? ಏನೋ ಒಂದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡು ರಾತ್ರಿ ಇಡೀ ನಿದ್ದೆ ಕೆಟ್ಕೊಂಡು ಕೂತಿದ್ದೀರಾ? ವಾಯ್? ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊತಾ ಇದ್ದೀರಾ, ನಿಮ್ಮನ್ನ ನೀವು ವಿಕ್ಟಿಮ್ ಮಾಡ್ಕೊತಾ ಇದ್ದೀರಾ. ನೋ, ದಿಸ್ ಇಸ್ ನಾಟ್ ನೆಸೆಸರಿ. ಇಷ್ಟೊಂದು ಓವರ್ ಥಿಂಕ್ ಮಾಡೋ ನೆಸೆಸಿಟಿ ಇಲ್ಲ. ಯಾರು ನಿಮಗೆ ಈ ಥರ ಮಾಡಿದ್ದಾರೆ ಮರ್ತು ಬಿಡಿ. ದೇರ್ ಇಸ್ ನೋ ಯೂಸ್, ಬಿಕಾಸ್ ಬೇರೆ ಒಳ್ಳೇದು ಏನೇನೋ ಆಗ್ತದೆ ನಿಮ್ಮ ಲೈಫಲ್ಲಿ, ಅದ್ರ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇಲ್ಲ? ಸಮಥಿಂಗ್ ನ್ಯೂ ನಿಮಗೋಸ್ಕರ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನ ಒಂದು ಎಕ್ಸೈಟ್ಮೆಂಟಲ್ಲಿ, ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ಫ್ರೆಂಡ್ಸ್ ಜೊತೆ ನೀವು ಚೆನ್ನಾಗೇ ಇರ್ತೀರಾ, ಬಟ್ ಯಾವಾಗ ಮನೆ ಒಳಗೆ ಬರ್ತೀರಾ ಅಳ್ತೀರಾ, ನಿದ್ದೆಗೆಡ್ತೀರಾ, ಲೋನ್ಲಿ ಫೀಲ್ ಆಗ್ತೀರಾ. ಸಿ, ನಿಮಗೆ ಯಾರು ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ದಾರೆ, ಯಾರು ಈ ಥರ ನೆಗೆಟಿವ್ ಸಿಚುವೇಶನಲ್ಲಿ ಕೂರಿಸ್ತಾ ಇದ್ದಾರೆ, ಅವ್ರಿಗೋಸ್ಕರ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು, ದೇರ್ ಇಸ್ ನೋ ಯೂಸ್. ದ ಓನ್ಲಿ ಥಿಂಗ್ ಈಸ್, ಏನು ವರ್ಕ್ ಆಗ್ತಾ ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಏನು ವರ್ಕ್ ಆಗ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ ಅಲ್ಲ, ದಟ್ಸ್ ಇಟ್. ನೋ, ದೇರ್ ಆರ್ ಸಮ್ ಥಿಂಗ್ಸ್ ಅದು ವರ್ಕ್ ಆಗ್ತಾ ಇಲ್ಲ. ರಿಲೇಶನ್ಶಿಪ್ ಆಗಿರ್ಬೋದು, ಸಮ್ ಪ್ರೀವಿಯಸ್ ಫೇಲ್ಯೂರ್ ಆಗಿರ್ಬೋದು, ಬಟ್ ಅದನ್ನ ತಲೆ ಕೆಡ್ಸ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ. ಗ್ರೂಪ್ 2, you'll come off it, don't worry. Okay, that was good reading, right? ಗ್ರೂಪ್ 2 ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಗ್ರೂಪ್ 2, ಐ ಗೆಸ್ ಮೋಸ್ಟ್ ಆಫ್ ಯು ಗೈಸ್ ನೀಡ್ ಪರ್ಸ್ನಲ್ ರೀಡಿಂಗ್. ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಐ ಹೋಪ್ ಇದು ರೆಕಾರ್ಡ್ ಆಗಿದೆ ಅಂತ. ಆ್ಯಂಡ್ ಎಸ್, ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಗಾಯ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.